ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ ಎಲಿಮಿನೇಟರ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಬ್ಯಾಟಲ್ ಆಫ್ ರಾಯಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋನು, ಬರ್ರಿ ಶುರು ಮಾಡೋನು. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ವೆನ್ಯೂ ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಹಮದಾಬಾದ್ನಾಗ ನಡೀತೈತಿ. ಬ್ಯಾಟ್ಸ್ಮನ್ಸ್ಗಳಿಗೆ ಒಂದು ಚಲೋ ಪಿಚ್ ಐತ್ರಿ ಇಲ್ಲಿ. ನಿನ್ನೆ ಇವನು ಹೈದರಾಬಾದ್ದವ್ರು ಹಿಂಗೆ ಎದಕ್ಕೆ ಆಡಿದ್ರು ಗೊತ್ತಾಗಲಿಲ್ಲ. ನಿನ್ನೆ 300 ಹೊಡೆಯೋ ಗದ್ದಲ್ದಾಗ 200 ಹೊಡಿಲಾರ್ದಂಥ ಟೈಮ್ ಹೈದರಾಬಾದಕ್ಕೆ ಯಾವಾಗ ಬರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವು ಮೊದಲಿನಿಂದ ಹೇಳ್ಕೊತ ಬರತ್ತೀವಿ, ಇವ್ರದ್ದು ಏನು ಆಡತ್ತಾರಲ್ಲ ಭಾಳ ಡೇಂಜರಸ್ ಪ್ಲೇ, ಮತ್ತು ಎಷ್ಟು ಡೇಂಜರಸ್ ಐತ್ಲ ಅಷ್ಟು ರಿಸ್ಕಿ ಪ್ಲೇನು ಐತಿ ಇವ್ರದ್ದು. ಪಿಚ್ ಅಂತೂ ಭಾರಿನೇ ಐತ್ರಿ. KKRದವ್ರು ಹೆಂಗೆ ಆಡಿದ್ರು ಅದನ್ನು ನೋಡಿ ನೀವು ತಿಳ್ಕೊಬಹುದು ಪಿಚ್ ಹೆಂಗೆ ಐತೆ ಅಂತೇಳಿ. ಪೇಸರ್ಸ್ ಫ್ರೆಂಡ್ಲಿ ವಿಕೆಟ್ ಐತ್ರಿ ಇಲ್ಲಿ. ನಡೆದಿರೋ ಒಂದು ಲಾಸ್ಟ್ 10 IPL ಮ್ಯಾಚ್ ಒಳಗೆ ಟೋಟಲ್ ಆಗಿ 30 ವಿಕೆಟ್ ಸ್ಪಿನ್ನರ್ಸ್ ತಗೊಂಡ್ರ, 90 ವಿಕೆಟ್ ಪೇಸರ್ಸ್ ತಗೊಂಡಾರ. ಟಾಸ್ ಗೆದ್ದ ಕ್ಯಾಪ್ಟನ್ಗೆ ಅಂತ ಏನು ದೊಡ್ಡ ಅಡ್ವಾಂಟೇಜ್ ಇಲ್ರಿ ಇಲ್ಲಿ. ಒಂದು ಸ್ವಲ್ಪ ಅಡ್ವಾಂಟೇಜ್ ಐತಿ ಚೇಜಿಂಗ್ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಆಡಿರೋ ಮ್ಯಾಚ್ಗಳೊಳಗೆ 18 ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ 22 ಸಲ ಚೇಜಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಏನು ಜಾಸ್ತಿ ಡಿಫರೆನ್ಸ್ ಇಲ್ಲ. ಒಂದು ಸ್ವಲ್ಪ ಅಡ್ವಾಂಟೇಜ್ ಚೇಜಿಂಗ್ ಮಾಡೋ ಟೀಮಿಗೆ ಇಲ್ಲಿ ಇದ್ದೇ ಇರ್ತೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಟೈಮ್ ಈ ಎರಡು ಟೀಮ್ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಯಾವಾಗ ಬೆಟ್ ಆಗಿತ್ತು ಈ ಸೀಸನ್ನಾಗ, ಅವಾಗ RCB 183 ರನ್ ಹೊಡೆದಿದ್ರು. 184 ರನ್ ಟಾರ್ಗೆಟ್ ರಾಜಸ್ಥಾನ್ ರಾಯಲ್ಸ್ ಭಾಳ ಈಸಿಯಾಗಿ ಚೇಂಜ್ ಮಾಡಿ ತೆಗೆದಿದ್ರು. ಎದಕ್ಕಂದ್ರೆ ಅವಾಗ ಜಾಸ್ ಬಟ್ಲರ್ ಅವ್ರು ಈ ಟೀಮ್ನಾಗಿದ್ರು. ಭರ್ಜರಿ ಶತಕ ಅವ್ರ ಬ್ಯಾಟ್ದಿಂದ ಬಂದಿತ್ತು, ಈಸಿಯಾಗಿ ಚೇಂಜ್ ಮಾಡಿ ತೆಗೆದಿದ್ರು. ಆದ್ರೆ ಈ ಮ್ಯಾಚ್ನಾಗ ಬಟ್ಲರ್ ಇರಂಗಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾಂದ್ರೆ ಬರ್ಗರ್ ಅವ್ರಿಗೆ ಆಡ್ಸೋ ಚಾನ್ಸಸ್ ಜಾಸ್ತಿ ಐತಿ. ಎದಕ್ಕಂದ್ರೆ RCB ಟೀಮ್ನಾಗ ಜಾಸ್ತಿ ಎಲ್ಲ ರೈಟಿ ಬ್ಯಾಟ್ಸ್ಮನ್ಗಳೇ ತುಂಬ್ಯಾರ. ಹಂಗಾಗಿ ನಾಂದ್ರೆ ಬರ್ಗರ್ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರೆ ಬರ್ಬೋದು. ಅಕಸ್ಮಾತ್ ಏನ್ರಿ ಬ್ಯಾಟಿಂಗ್ನಾಗ ರಾಜಸ್ಥಾನ್ ರಾಯಲ್ಸ್ ಕೊಲ್ಯಾಪ್ಸ್ ಆಯ್ತಂದ್ರೆ ಅಲ್ಲಿ 100% ಯಾವ್ದಾರೆ ಬ್ಯಾಟ್ಸ್ಮನ್ ಆಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ತಾರ. ರಾಜಸ್ಥಾನ್ ರಾಯಲ್ಸ್ ಕಡೆ ಓಪನಿಂಗ್ ಟಾಮ್ ಕುಲರ್ ಕಾಡ್ಮೋರ್ ಮತ್ತು SSB ಜೈಸ್ವಾಲ್ ಮಾಡ್ತಾರ. ಅಕಸ್ಮಾತ್ ರಾಜಸ್ಥಾನ್ ರಾಯಲ್ಸ್ ಶಿಮ್ರಾನ್ ಹೆಟ್ಮೇರ್ ಮತ್ತು ರಾಮನ್ ಪೋಯಲ್ ಇವರಿಬ್ರು ಫಿನಿಶರ್ ಆಗಿ ಬೇಕಾಗಿತ್ತಂದ್ರೆ ಧ್ರುವ್ ಜುರೇಲ್ ಅವರು ಇನ್ನಿಂಗ್ಸ್ ಓಪನ್ ಮಾಡಿದ್ರು ನಾವು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. RCB ಈಗ ಬ್ಯಾಕ್ ಟು ಬ್ಯಾಕ್ 6 ಮ್ಯಾಚ್ ವಿನ್ ಆಗಿ ಬರಾಕತ್ತಾರ. ಹಂಗಾಗಿ RCB ಟೀಮ್ನಾಗ ಏನು ಚೇಂಜಸ್ ಇರಂಗಿಲ್ಲ ಅಂತೇಳಿ ಅನಿಸ್ತೈತಿ. ಎರಡು ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರ RR ಕಡೆ SSB ಜೈಸ್ವಾಲ್, ಟಾಮ್ ಕುಲರ್ ಕಾಡ್ಮೋರ್ ಓಪನಿಂಗ್ ಮಾಡಿದ್ರ. 3 ನಂಬರ್ ಸಂಜು ಸ್ಯಾಮ್ಸನ್, 4 ನಂಬರ್ ರಿಯಾನ್ ಪರಾಗ್, 5 ನಂಬರ್ ಶಿಮ್ರಾನ್ ಹೆಟ್ಮೇರ್, ಧ್ರುವ್ ಜುರೇಲ್, R ಅಶ್ವಿನ್, ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ಸಂದೀಪ್ ಶರ್ಮಾ ಮತ್ತು ಯಜುವೇಂದ್ರ ಚಹಲ್. ಇದು ಪ್ಲೇಯಿಂಗ್ 11 ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾಂದ್ರೆ ಬರ್ಗರ್ ಅವ್ರಿಗೆ ತಗೋಬಹುದು, ಇಲ್ಲಾಂದ್ರೆ ರಾಮನ್ ಪೋಯಲ್ ಅವ್ರಿಗೆ ತಗೋಬಹುದು. ಅದು RCB ಕಡೆ ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಓಪನ್ ಮಾಡಿದ್ರೆ. ರಜತ್ ಪತಿದಾರ್ ಅವರು 3 ನಂಬರ್, 4 ನಂಬರ್ ಕ್ಯಾಮ್ರಾನ್ ಗ್ರೀನ್, ಗ್ಲೆನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ಮಹಿಪಾಲ್ ಲೋಮ್ರೋರ್, ಕರಣ್ ಶರ್ಮಾ, ಲಾಕಿ ಫರ್ಗ್ಯೂಸನ್, ಮೊಹಮ್ಮದ್ ಸಿರಾಜ್, ಯಶ್ ದಯಾಳ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಸಿಂಗ್ ಅವ್ರಿಗೆ ತಗೋಬಹುದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಪೇಸರ್ ಫ್ರೆಂಡ್ಲಿ ಗ್ರೌಂಡ್ ಐತ್ರಿ ಅದು, ಅದ್ರ ಸಂಬಂಧ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೂ ಹಾಕ್ಬೋದು. ಹೇಳಕ್ಕಾಗಂಗಿಲ್ಲ, ಸ್ವಪ್ನಿಲ್ ಸಿಂಗ್ ಅವರು ಬರೋಣ ಎಲ್ಲಕ್ಕೆಲ್ಲ ಮ್ಯಾಚ್ ಗೆದ್ಕೋತ ಹೊಂಟಾರ, ಒಂಥರ ಲಕ್ಕಿ ಚಾರ್ಮ್ ಅದಾರ. ಮತ್ತೊಮ್ಮೆ ಸ್ವಪ್ನಿಲ್ ಸಿಂಗ್ ಅವರಿಗೆ ತಗೊಂಡ್ರು ತಗೋಬಹುದು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಈ ಎರಡು ಟೀಮ್ ನಡು 31 ಸಲ ಮುಖಾಮುಖಿ ಆಗೈತಿ. ಆ 31 ಮ್ಯಾಚ್ ಒಳಗೆ 13 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ರೆ, 15 ಮ್ಯಾಚ್ RCB ಗೆದೈತಿ. ನಾವು ಒಂದು 3 ಮ್ಯಾಚ್ನಾಗ ಏನು ರಿಸಲ್ಟ್ ಬಂದಿಲ್ಲ. ಹೆಡ್ ಟು ಹೆಡ್ ರೆಕಾರ್ಡ್ಸ್ನಾಗ ಒಂದು ಸ್ವಲ್ಪ ಮೇಲುಗೈ ಸಾಧಿಸೈತಿ RCB RR ಅಗೇನ್ಸ್ಟ್. SSB ಜೈಸ್ವಾಲ್ದು 17 ಎವರೇಜ್ ಐತಿ RCB ಅಗೇನ್ಸ್ಟ್, ಮತ್ತು ಈ ಗ್ರೌಂಡ್ನಾಗ 15 ಎವರೇಜ್ ಐತಿ. ಏನು ಅಂತ ಬಾರಿ ಎವರೇಜ್ ಇಲ್ಲ RCB ಅಗೇನ್ಸ್ಟ್ನು. ಈ ಗ್ರೌಂಡ್ನಾಗೂ SSB ಜೈಸ್ವಾಲ್ ಅದಲ್ದ ಲಾಸ್ಟ್ 2 ಮ್ಯಾಚ್ ಏನು RCB ಅಗೇನ್ಸ್ಟ್ ಆಡ್ಯಾರ, ಆ 2 ಮ್ಯಾಚ್ನಾಗೂ ಡಕ್ ಔಟ್ ಆಗ್ಯಾರ. ಈ ಮ್ಯಾಚ್ನಾಗೂ SSB ಜೈಸ್ವಾಲ್ ಅವರು ಫ್ಲಾಪ್ ಆದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಈ ಮ್ಯಾಚ್ನಾಗ ಅಕಸ್ಮಾತ್ ಏನಾರೆ RRದು ಫಸ್ಟ್ ಬ್ಯಾಟಿಂಗ್ ಇತ್ತಂದ್ರೆ SSB ಜೈಸ್ವಾಲ್ ಅವರು ಆಡ್ಬೋದು. ಶಿಮ್ರಾನ್ ಹೆಟ್ಮೇರ್ ಎಕ್ಸ್ RCB ಪ್ಲೇಯರ್, ಇವ್ರ ಎವರೇಜ್ RCB ಅಗೇನ್ಸ್ಟ್ 47 ಐತಿ. ಮತ್ತೆ ಈ ಗ್ರೌಂಡ್ನಾಗ 6 ಮ್ಯಾಚ್ನಾಗ 138 ರನ್ ಹೊಡೆದಾರ, 195 ಸ್ಟ್ರೈಕ್ ರೇಟ್ಲೆ. ಬರೀ ಒಂದ್ಸಲ ವಿಕೆಟ್ ಆಗ್ಯಾರ ಈ ಗ್ರೌಂಡ್ನಾಗ ಶಿಮ್ರಾನ್ ಹೆಟ್ಮೇರ್. ರೆಕಾರ್ಡ್ ಭಾರಿ ಅದಾವು. ಈ ಮ್ಯಾಚ್ನಾಗ ಶಿಮ್ರಾನ್ ಹೆಟ್ಮೇರ್ ಫಿಟ್ ಇದ್ರು ಆಡಿದ್ರಪ್ಪ ಅಂದ್ರೆ ಚಲೋ ಆಡಬಹುದು ಈ ಗ್ರೌಂಡ್ನಾಗ. RCB ಅಗೇನ್ಸ್ಟ್ RR ಬೌಲರ್ಸ್ ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ ಟ್ರೆಂಟ್ ಬೋಲ್ಟ್ ಅವರು RCB ಅಗೇನ್ಸ್ಟ್ 16 ವಿಕೆಟ್ ತಗೊಂಡಾರ 12 ಮ್ಯಾಚ್ನಾಗ. ಯಜುವೇಂದ್ರ ಚಹಲ್ 7 ವಿಕೆಟ್ ತಗೊಂಡಾರ 7 ಮ್ಯಾಚ್ನಾಗ RCB ಅಗೇನ್ಸ್ಟ್. ಸಂದೀಪ್ ಶರ್ಮಾ 26 ವಿಕೆಟ್ ತಗೊಂಡಾರ 18 ಮ್ಯಾಚ್ನಾಗ RCB ಅಗೇನ್ಸ್ಟ್. ಮತ್ತು 6 ವಿಕೆಟ್ ಈ ಗ್ರೌಂಡ್ನಾಗ ತಗೊಂಡಾರ 4 ಮ್ಯಾಚ್ನಾಗ. ಸಂದೀಪ್ ಶರ್ಮಾ ಅವರ ರೆಕಾರ್ಡ್ RCB ಅಗೇನ್ಸ್ಟ್ ಭಾರಿ ಐತಿ. ಮತ್ತು ಈ ಗ್ರೌಂಡ್ ಏನೈತಿ ಇದು ಪೇಸರ್ಸ್ ಫ್ರೆಂಡ್ಲಿ ವಿಕೆಟ್ ಐತಿ. ಅಕಸ್ಮಾತ್ ಏನ್ರಿ ಇಲ್ಲಿ ಒಂದ್ ಸ್ವಲ್ಪ ಸ್ವಿಂಗ್ ಸಿಕ್ತು ಸಂದೀಪ್ ಶರ್ಮಾಗ ಅಂದ್ರೆ ಚಲೋ ಮಾಡ್ಬೋದು ಬೌಲಿಂಗ್. ಅದೇ ಈ ಕಡೆ RCB ಕಡೆ ವಿರಾಟ್ ಕೊಹ್ಲಿ ಅವರ ಎವರೇಜ್ 31 ಐತಿ RR ಅಗೇನ್ಸ್ಟ್. ಈ ಗ್ರೌಂಡ್ನಾಗ 75 ಎವರೇಜ್ ಐತಿ.
ಚಲೋ ಆಡ್ತಾರೆ ಈ ಗ್ರೌಂಡ್ನಾಗ. ಹೋದ ಮ್ಯಾಚ್ನಾಗೂ ಏನು GT ಅಗೇನ್ಸ್ಟ್ ಈ ಗ್ರೌಂಡ್ನಾಗ ಆಡಿದ್ರು, ಭಾರಿ ಆಡಿದ್ರು. 50 ಬಂದಿತ್ತು ಅವ್ರ ಬ್ಯಾಟ್ಲಿ. ಈ ಮ್ಯಾಚ್ನಾಗೂ ವಿರಾಟ್ ಕೊಹ್ಲಿ ಅವ್ರ ಕಡೆದಿಂದ ಒಂದು ಚಲೋ ಇನ್ನಿಂಗ್ಸ್ ಬರ್ಬೋದು. ಸಂದೀಪ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರಿಗೆ 7 ಸಲ ವಿಕೆಟ್ ತೆಗೆದಾರ. ಬೇರೆ ಯಾವ ಬೌಲರ್ನು ಸಂದೀಪ್ ಶರ್ಮಾ ಅವ್ರಂಗೆ ವಿಕೆಟ್ ವಿರಾಟ್ ಕೊಹ್ಲಿ ಅವ್ರಿಗೆ ತೆಗ್ದಿಲ್ಲ. 67 ಬಾಲ್ನಾಗ 7 ಸಲ ವಿರಾಟ್ ಕೊಹ್ಲಿ ಅವ್ರಿಗೆ ವಿಕೆಟ್ ತೆಗ್ದಾರ. ಇನ್ನು ಫಾಫ್ ಡು ಪ್ಲೇಸಿಸ್ ಅವ್ರ ಎವರೇಜ್ RR ಅಗೇನ್ಸ್ಟ್ 34 ಐತಿ. 50 ರನ್ ಹೊಡೆದಾರ 3 ಮ್ಯಾಚ್ನಾಗ. ಈ ವೆನ್ಯೂ ಒಳಗೆ ಅವ್ರ ರೆಕಾರ್ಡ್ ಅಷ್ಟು ಚಲೋ ಇಲ್ಲ. ಆದ್ರೆ RR ಅಗೇನ್ಸ್ಟ್ ಚಲೋ ಎವರೇಜ್ ಇಟ್ಟಾರ 34. ರಜತ್ ಪತಿದಾರ್ ಅವರು 3 ಮ್ಯಾಚ್ನಾಗ 74 ರನ್ ಹೊಡೆದಾರ. RR ಅಗೇನ್ಸ್ಟ್ ಚಲೋ ಹೊಡೆದಾರ. 120 ರನ್ ಹೊಡೆದಾರ 4 ಮ್ಯಾಚ್ನಾಗ. ಈ ವೆನ್ಯೂ ಒಳಗ ಈ ಗ್ರೌಂಡ್ನಾಗೂ ಅಷ್ಟೇ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಅಂತ ಏನು ಧಮಾಕ ಪರ್ಫಾರ್ಮೆನ್ಸ್ ರಜತ್ ಪತಿದಾರ್ ಅವ್ರ ಕಡೆದಿಂದನೂ ಬಂದಿಲ್ಲ. RR ಅಗೇನ್ಸ್ಟ್ ಬಂದಿಲ್ಲ, ಈ ಗ್ರೌಂಡ್ನಾಗೂ ಬಂದಿಲ್ಲ. RR ಅಗೇನ್ಸ್ಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಎವರೇಜ್ 34 ಐತಿ. ಈ ಗ್ರೌಂಡ್ನಾಗ ಅವರು 50 ರನ್ ಹೊಡೆದಾರ, 1 ವಿಕೆಟ್ ತೆಗೆದಾರ 5 ಮ್ಯಾಚ್ನಾಗ. ಈ ಗ್ರೌಂಡ್ನಾಗ ಮ್ಯಾಕ್ಸ್ವೆಲ್ ಅವ್ರ ಸ್ಟಾಟ್ಸ್ ಅಷ್ಟು ಚಲೋ ಇಲ್ಲ. ಯಾಕಂದ್ರೆ 5 ಮ್ಯಾಚ್ನಾಗ ಬರೀ 50 ರನ್ ಹೊಡೆದಾರ, ಅದ್ರೊಳಗೆ 1 ವಿಕೆಟ್ ಐತಿ. ಆದ್ರೆ RR ಅಗೇನ್ಸ್ಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಸ್ಟಾಟ್ಸ್ ಚಲೋ ಐತಿ. RCB ಬೌಲರ್ಸ್ ಮೊಹಮ್ಮದ್ ಸಿರಾಜ್ 10 ಮ್ಯಾಚ್ನಾಗ 10 ವಿಕೆಟ್ ತಗೊಂಡಾರ. RR ಅಗೇನ್ಸ್ಟ್ ಲಾಕಿ ಫರ್ಗ್ಯೂಸನ್ 3 ಮ್ಯಾಚ್ನಾಗ 6 ವಿಕೆಟ್ ತಗೊಂಡಾರ RR ಅಗೇನ್ಸ್ಟ್. ಇನ್ನ ಒಂದು ಫ್ಯಾಕ್ಟ್ ಏನೈತಂದ್ರ ಈ ತಿಂಗಳದಾಗ RCB ಒಟ್ಟೆ ಸೋತೇ ಇಲ್ಲ, ರಾಜಸ್ಥಾನ ಒಟ್ಟೆ ಗೆದ್ದೇ ಇಲ್ಲ. ಆದ್ರೆ ಈ ತಿಂಗಳದಾಗ ರಾಜಸ್ಥಾನ್ ರಾಯಲ್ಸ್ಗೆ ಭಾಳ ಬ್ಯಾಡ್ ಲಕ್ ನಡೆದೈತಿ. RCBಗೆ ಈ ತಿಂಗಳ ಒಂಥರ ಲಕ್ಕಿ ಮಂತ್ ಇದ್ದಂಗ. ಯಾಕಂದ್ರೆ ಈ ತಿಂಗಳದಾಗ ಆಡಿದ ಮ್ಯಾಚ್ ಎಲ್ಲ ಗೆದ್ಕೋತೆ ಹೊಂಟಾರ. ಈ ಮ್ಯಾಚ್ನಾಗ ನೋಡ್ರಿ ನನ್ಗೆ ಅನ್ಸೋ ಮಟ್ಟಿಗೆ RCB ಕಡೆದಿಂದ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ರಜತ್ ಪತಿದಾರ ಇವ್ರ ಕಡೆದಿಂದ ಒಂದು ಚಲೋ ಇನ್ನಿಂಗ್ಸ್ ಬರ್ಬೋದು. ಅದೇ ಕಡೆ ರಾಜಸ್ಥಾನ್ ಕಡೆ ಸಂಜು ಸ್ಯಾಮ್ಸನ್, SSV ಜೈಸ್ವಾಲ್ ಮತ್ತು ರಿಯಾನ್ ಪರಾಗ ಇವ್ರ ಕಡೆದಿಂದನೂ ಚಲೋ ಇನ್ನಿಂಗ್ಸ್ ಬರ್ಬೋದು. ಇನ್ನು ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು, ಇವೆಲ್ಲ ಸ್ಟ್ಯಾಟ್ಸ್ ಜಾಸ್ತಿ RCB ಕಡೆನೇ ಅದಾವು. ಒಂದು ಮೊಮೆಂಟಮ್ ಭಾರಿ ಬಿಲ್ಡ್ ಆಗೈತಿ ಈಗ RCB ಕಡೆ. RCB ಟೀಮ್ನಾಗ ಭಾರಿ ಡೇಂಜರಸ್ ವಾತಾವರಣ ಐತಿ. ಈಗ ಇಷ್ಟೆಲ್ಲ ನೋಡಿದ ಮ್ಯಾಗ ಈ ಮ್ಯಾಚ್ನಾಗ ಗೆಲ್ಲೋ ಚಾನ್ಸಸ್ RCBಗಿನೇ ಐತಿ. ಅದಕ್ಕಂದ್ರೆ ಮೊಮೆಂಟಮ್ ನೋಡ್ರಿ 6 ಮ್ಯಾಚ್ ಗೆದ್ಕೋತ ಬಂದಾರ. ಅವ್ರ ಮೊಮೆಂಟಮ್ ಎಲ್ಲಿ ಈಗ ಎಲ್ಲ ಮ್ಯಾಚ್ ಸೋಲ್ಕೋತ ಬರಾಕತ್ತಾರ. ಇವ್ರ ಮೊಮೆಂಟಮ್ ಅಂತೂ ಏನೂ ಇಲ್ಲ. ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಈಸಿ ಅಂತೂ ಇರಂಗಿಲ್ಲ, ಟಫ್ ಇರ್ತೈತಿ. ಯಾಕಂದ್ರೆ ಟಾಪ್ 4 ಬಂದೈತಿ ರಾಜಸ್ಥಾನ್ ರಾಯಲ್ಸ್ ಅಂದ್ರೆ ಅದನ್ನು ಡೇಂಜರ್ ಟೀಮೇನ್ ಐತಿ. ಆದ್ರೆ ಈಗ ರೀಸೆಂಟ್ ಪರ್ಫಾರ್ಮೆನ್ಸ್ ಪ್ಲಸ್ ಮೊಮೆಂಟಮ್ ಇದನ್ನೆಲ್ಲ ನೋಡಿದ್ರೆ ಸ್ಟ್ಯಾಟ್ಸ್ ಗೀಟ್ಸ್ ಎಲ್ಲ ನೋಡಿ ಹೇಳ್ಬೇಕಂದ್ರೆ RCBನೇ ಮುಂದೈತಿ. RCB ಗೆಲ್ಲೋ ಚಾನ್ಸಸ್ ಈ ಮ್ಯಾಚ್ನಾಗ ಜಾಸ್ತಿ ಐತಿ. ಮತ್ತು RCBನ ಈ ಮ್ಯಾಚ್ನಾಗ ವಿನ್ ಆಗಬಹುದು ಅಂತೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತ್ರಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.